ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನ. ಯೇಸು ಕಣ್ಣೀರು ಬಿಟ್ಟನು. ಜಾನ್ 11th chapter verse 35. ಜೀಸಸ್ wept. ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಕಣ್ಣೀರು ಬಿಟ್ಟನು ಎಂಬುದಾಗಿ. ಮಾರ್ತಳು ಮತ್ತು ಮರಿಯಳ ತಮ್ಮನಾದ ಲಾಜರನು ಸತ್ತಾಗ ಅವನನ್ನು ಸಮಾಧಿ ಮಾಡಿ 4 ದಿವಸವಾಗಿತ್ತು. ಆ ಸಮಯದಲ್ಲಿ ಯೇಸು ಸ್ವಾಮಿ ಬಂದಾಗ, ಆ ಸಮಾಧಿಯ ಬಳಿಗೆ ಹೋದಾಗ ಯೇಸು ಸ್ವಾಮಿ ಅತ್ತನು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಹೌದು, ನಮ್ಮ ಸ್ವಾಮಿ ಕರುಣಾಮಯಿಯಾದ ದೇವರು, ದಯಾಮಯಿಯಾದ ದೇವರು. ಆತನು ನಮಗೋಸ್ಕರ ಕಣ್ಣೀರು ಸುರಿಸುತ್ತಾ ತಂದೆಯಾದ ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾನೆ. ನಮಗೋಸ್ಕರ ಕ್ರಿಸ್ತೇಸು ನಿಟ್ಟುಸಿರಿನಿಂದ ದೇವರ ಬಳಿಯಲ್ಲಿ ಭಿನ್ನವಿಸುತ್ತಾ ಇದ್ದಾನೆ. ಆತನ ಬೆವರಿನ ಹನಿ ರಕ್ತದೋಪಾದಿಯಲ್ಲಿ ಭೂಮಿಗೆ ಬಿತ್ತು. ಕಣ್ಣೀರಿನ ಪ್ರಾರ್ಥನೆ ಹೇಗೆ ಮಾಡುವುದು, ಕಣ್ಣೀರಿನ ಪ್ರಾರ್ಥನೆಯಿಂದ ಎಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಇಲ್ಲಿ ನಮಗೆ ಮಾದರಿಯಾಗಿ ಕಲಿಸಿಕೊಟ್ಟಿದ್ದಾನೆ. ನಮ್ಮ ಆತ್ಮದಾಪ್ತನಾದ ಯೇಸು ಸ್ವಾಮಿಯ ಕಣ್ಣೀರು ಅಘೋರವಾದ ಮರಣದ ಪಾಶವನ್ನು ಮುರಿದು ಹಾಕಿದೆ. ಲಾಜರನನ್ನು ಸತ್ತವರೊಳಗಿಂದ ಬಿಡುಗಡೆ ಮಾಡಿದೆ. ಯೇಸು ಸ್ವಾಮಿ ಕಣ್ಣೀರು ಬಿಟ್ಟನು. ಈ ವಾಕ್ಯವು ಬಹಳ ಚಿಕ್ಕದಾದ ವಾಕ್ಯವಾಗಿದೆ ಪ್ರಿಯರೇ, ಆದರೆ ಅದರಲ್ಲಿ ಮಹಿಮಾ ಬಲ ಅಡಗಿಕೊಂಡಿದೆ. ಕರ್ತನ ಕಣ್ಣೀರಿನಿಂದ ಸತ್ತು ಹೋಗಿದ್ದಂಥ ಒಬ್ಬ ಲಾಜರನು ಎದ್ದು ಬರುವಂತೆ ಆಯಿತು. ವಿಶೇಷವಾದ ಸಾಕ್ಷಿಯಾಗಿ ಆತನು ಮಾರ್ಪಟ್ಟನು. ಪಾಪಾಂಧಕಾರದಲ್ಲಿ ಸಾಯುತ್ತಿದ್ದ ನನ್ನನ್ನು ನಿನ್ನನ್ನು ವಿಮೋಚಿಸಲು ಯೇಸು ಕ್ರಿಸ್ತನ ಕಣ್ಣೀರು ಇನ್ನೂ ಕೂಡ ಹರಿಯುತ್ತಲೇ ಇದೆ. ಕಂಬನಿ ತುಂಬಿದ ನಮ್ಮ ಯೇಸು ಸ್ವಾಮಿಯ, ನಮ್ಮ ಆತ್ಮದಾಪ್ತನ ಕಣ್ಣುಗಳನ್ನು ಒಂದು ಸಾರಿ ನಾವು ದೃಷ್ಟಿಸಿ ನೋಡೋಣ. ಯೇಸು ಕ್ರಿಸ್ತನ ದೃಷ್ಟಿ ಕನಿಕರವುಳ್ಳ ದೃಷ್ಟಿಯಾಗಿದೆ. ಆತನು ಯೆರೂಸಲೇಮನ್ನು ಕಂಡಾಗ ನಮ್ಮ ಕರ್ತನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ಆತನು ಸಮೀಪಕ್ಕೆ ಬಂದಾಗ ಆ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದುದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳುತ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ನಮಗಾಗಿ ಕಣ್ಣೀರು ಇಡುತ್ತಾ ಇದ್ದಾನೆ. ಸತ್ತು ಹೋದ ಲಾಜರನನ್ನು ಎಬ್ಬಿಸುವುದಕ್ಕಾಗಿ ನಮ್ಮ ಸ್ವಾಮಿಯವರು ಕಣ್ಣೀರಿನಿಂದ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಆ ಪ್ರಾರ್ಥನೆಗೆ ಉತ್ತರವಾಗಿ ಲಾಜರನು ಸತ್ತವರೊಳಗಿಂದ ಎದ್ದು ಹೊರಗೆ ಬಂದನು. ನಾವು ಕೂಡ ನಮ್ಮ ಪ್ರಿಯ ಕರ್ತನೊಂದಿಗೆ ಸೇರಿ ನಮ್ಮ ದೇಶಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋಣವೇ? ನೀನಿರುವ ಪಟ್ಟಣದ ಯೋಗಕ್ಷೇಮವನ್ನು ಹಾರೈಸು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ನಾವಿರುವ ಸ್ಥಳಕ್ಕಾಗಿ, ನಾವಿರುವ ಜಿಲ್ಲೆಗಾಗಿ, ನಾವಿರುವ ರಾಜ್ಯಕ್ಕಾಗಿ, ನಾವಿರುವ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣವೇ? ಅನೇಕ ಮಿಷನರಿಗಳು ನಮ್ಮ ದೇಶಕ್ಕಾಗಿ ತಮ್ಮ ಕಣ್ಣೀರನ್ನು, ತಮ್ಮ ರಕ್ತವನ್ನು ಚೆಲ್ಲಿ ನಮ್ಮ ದೇಶಕ್ಕಾಗಿ ಸೇವೆಯನ್ನು ಮಾಡಿದ್ದಾರೆ. ಆದಾಗ್ಯೂ ಕೂಡ ಇನ್ನೂ ಅನೇಕರಿಗೆ ದೇವರ ವಾಕ್ಯ ತಲುಪಿಲ್ಲ, ಅನೇಕರು ರಕ್ಷಣೆ ಹೊಂದಿಲ್ಲ. ಆದರೆ ದೇವರ ಬರೋಣ, ಯೇಸು ಕ್ರಿಸ್ತನ 2ನೇ ಬರೋಣಿಕೆ ಸಮೀಪವಾಗಿದೆ ಪ್ರಿಯರೇ. ಆದುದರಿಂದ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಯಾರಿಗೆ ವಾಕ್ಯ ತಲುಪಿಲ್ಲವೋ ಅವರಿಗೆ ವಾಕ್ಯ ತಲುಪಿಸಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಯೇಸು ಸ್ವಾಮಿ, ನಮ್ಮ ಆಪ್ತನಾದ ಆತನು ನಮಗೆ ಮಾರ್ಗದರ್ಶಿಯಾಗಿ ತನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾವು ಕೂಡ ಇಂದು ಕಣ್ಣೀರಿನ ಪ್ರಾರ್ಥನೆಯಿಂದಾಗಿ ನಮಗೆ ಬೇಕಾದದನ್ನು ಬೇಡಿಕೊಳ್ಳುವಾಗ ಆತನು ನಮ್ಮ ಸಮೀಪಕ್ಕೆ ಬಂದು ನಮ್ಮನ್ನು ಸಂತೈಸುತ್ತಾನೆ, ನಮ್ಮ ಕಣ್ಣೀರನ್ನು ಬರೆಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ಯೇಸುವೆ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀನು ಈ ಲೋಕದಲ್ಲಿರುವಾಗ ಮಾದರಿಯ ಜೀವಿತವನ್ನು ಜೀವಿಸಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರಪ್ಪ. ನಿನ್ನಂತೆ ನಾವು ಆಗಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಸತ್ತಂತ ಲಾಜರನನ್ನು ಎಬ್ಬಿಸುವಾಗ ನೀನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ನೀನು ಕನಿಕರ ಉಳ್ಳ ದೇವರು, ದಯೆ ಉಳ್ಳ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕೂಡ ಇತರರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ನಾವಿರುವ ಸ್ಥಳಕ್ಕೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ, ನಮ್ಮ ಪಟ್ಟಣಕ್ಕೋಸ್ಕರ ಪ್ರಾರ್ಥಿಸ್ತೇವಪ್ಪ, ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಶೀರ್ವಾದ ಮಾಡು ಕರ್ತನೆ. ಎಲ್ಲ ಕಡೆ
ಶಾಂತಿ ನೆಲೆಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನೀನು ಎಲ್ಲ ಕಡೆ ಎಲ್ಲರನ್ನು ನೋಡುವಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರು ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿದ್ದಾರೋ ದೇವ, ಅವರ ಕಣ್ಣೀರನ್ನು ನೀನು ಒರೆಸಪ್ಪ, ನೀನು ಆಶೀರ್ವಾದ ಮಾಡಪ್ಪ. ಅವರಿಗೆ ಜೊತೆಗಾರನ್ನು ನೀನು ಆಗಿದ್ದುಕೊಂಡು ನಡೆಸು ಸ್ವಾಮಿ. ನೀನು ಬರುವ ಕಾಲ ತುಂಬ ಸಮೀಪವಾಗಿದೆ ದೇವರೇ. ಅದಕ್ಕಾಗಿ ನೀನು ಬರುವುದರೊಳಗಾಗಿ ಎಲ್ಲ ಜನರು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕಾಗುವಂತೆ, ನಿನ್ನ ವಾಕ್ಯವನ್ನು ಎಲ್ಲ ಕಡೆ ವಿತರಿಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ವಾಕ್ಯ ತಲುಪಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.